ಬೆಂಗಳೂರು ಸಮಸ್ಯೆ ಏನು? 1.5 ಕೋಟಿ ಜನ ಇದ್ದಾರೆ, 1.5 ಕೋಟಿ ವೆಹಿಕಲ್ಸ್ ಇದೆ ಬ್ಯಾಂಗ್ಳೂರಲ್ಲಿ. ನಾನು ಅದೇ ಕೇಳೋಣ. ಯಾವ ಊರಲ್ಲೂ ಇಲ್ಲ ಇಷ್ಟು. ಬಹುಶಃ ನೀವು ಪ್ರಪಂಚದಲ್ಲೇ ಇಷ್ಟಿಲ್ಲ. ರೋಡ್ ಟು ವೆಹಿಕಲ್ ರೇಷಿಯೋ ಅನುಪಾತದಲ್ಲಿ ಇಷ್ಟು ರೋಡ್ ಟು ವೆಹಿಕಲ್ಲು, ಮನುಷ್ಯ ಮತ್ತು ವೆಹಿಕಲ್, ಈ ರೇಷಿಯೋ ಇದೆಯಲ್ಲ, ನಿಮಗೆ ಬಹುಶಃ ಯಾವ ಇಡೀ ಪ್ರಪಂಚದ ಯಾವ ನಗರದಲ್ಲೂ ಇಲ್ಲ, ಅಷ್ಟು ವೆಹಿಕಲ್ಸ್ ಇಲ್ಲಿದ್ದಾವೆ. ನಾವು ಎಷ್ಟೇ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟರೂ ಕೂಡ, ಮೆಟ್ರೋ ಆಗಲಿ, ಸಬರ್ಬನ್ ರೈಲು, ಮತ್ತೊಂದು ಮಗದೊಂದು ಮಾಡಿದರೂ ಕೂಡ, ನಾವು ರೋಡ್ ಇನ್ಫ್ರಾಸ್ಟ್ರಕ್ಚರನ್ನು ಹೆಚ್ಚಿಗೆ ಮಾಡಲೇಬೇಕು. ಇಂಪ್ರೂವ್ಮೆಂಟ್ ಒಂದೇ ಅಲ್ಲ, ಇನ್ಕ್ರೀಸ್ ಮಾಡಬೇಕು. ಈಗ ಇನ್ಕ್ರೀಸ್ ಮಾಡಬೇಕು ಅಂದರೆ ನೀವು ರೋಡ್ ವೈಡನ್ ಮಾಡೋಕ್ಕಾಗತ್ತಾ? ಮನೆಗಳು ಹೊಡಿಯೋಕ್ಕಾಗತ್ತಾ? ಬೀದಿಗೆ ಫ್ಯಾಮಿಲಿ ಅಲ್ಲ, ಆಯ್ತು, ಅಕ್ವಸಿಷನ್ ಕಾಸ್ಟ್ ಒಂದು. ಆ ಕುಟುಂಬ ನಿಮ್ಮ ಮನೆ ಹೊಡೆದ್ರೆ ನೀವು ಸುಮ್ಮನೆ ಬಿಡ್ತೀರಾ? ನಿಮ್ಮ ಆಕ್ರಂದನ ಯೋಚನೆ ಮಾಡಿ. ಸೊ ಅವೆಲ್ಲ ಆಗದೇ ಇರೋದು. ಸೊ ಈಗ ಹಾಗಾಗಿ ಅದಕ್ಕೆ ಕಾಂಪ್ಲಿಮೆಂಟ್ ಮಾಡೋದಕ್ಕೆ ಇರೋ ರೋಡ್ ಇನ್ಫ್ರಾಸ್ಟ್ರಕ್ಚರು ಹೆಚ್ಚಿಗೆ ಆಗಬೇಕು, ಇನ್ಕ್ರೀಸ್ ಆಗಬೇಕು, ರೋಡ್ ಕೆಪಾಸಿಟಿ ಇನ್ಕ್ರೀಸ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೊಂದಷ್ಟು ಎಲಿವೇಟೆಡ್ ರೋಡ್ಸು ಮತ್ತು ಟನಲ್ ರೋಡ್ಸನ್ನು ಮಾಡಿ ರೋಡ್ ಕೆಪಾಸಿಟಿಯನ್ನು, ರೋಡ್ ನೆಟ್ವರ್ಕನ್ನು ಇನ್ಕ್ರೀಸ್ ಮಾಡುವಂಥದ್ದು. ಹಾಗೆ ಈಗ ತಕ್ಷಣಕ್ಕೆ ಇನ್ನು ಕೆಲವು ಆರ್ಟೀರಿಯಲ್ ರೋಡ್ಸ್, ಬೆಂಗಳೂರಿನ ಪ್ರಮುಖ ರಸ್ತೆಗಳು ಈಗ ಆಲ್ರೆಡಿ ಒಂದು 96 ಕಿಲೋಮೀಟರು, ಅದಾದಮೇಲೆ 120 ಕಿಲೋಮೀಟ್ರು ವೈಟ್ ಟಾಪಿಂಗು ಮಾಡಿದ್ದೇವೆ. 96 ಕಂಪ್ಲೀಟ್ ಆಗಿದೆ, 120ರಲ್ಲಿ 60 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ, ಇನ್ನು 60 ಕಿಲೋಮೀಟ್ರು ಇನ್ನೊಂದು 6 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಅಲ್ಲಿಗೆ ಹೆಚ್ಚು ಕಮ್ಮಿ 315 ಕಿಲೋಮೀಟ್ರು, 215 ಕಿಲೋಮೀಟ್ರ್ ಆದಂಗೆ ಆಗುತ್ತೆ, 215 ಕಿಲೋಮೀಟರ್. ಇದಲ್ಲದೆ ಇನ್ನೂ ಇಂಪಾರ್ಟೆಂಟ್ ರೋಡ್ಸ್ ಇನ್ನೂ 250 ಕಿಲೋಮೀಟ್ರನ್ನು ಮಾಡಿ ಏನು ವೈಟ್ ಟಾಪಿಂಗ್ ಮಾಡಬೇಕು ಅಂತ ಅದನ್ನು 6 ತಿಂಗಳಲ್ಲಿ ವೈಟ್ ಟಾಪಿಂಗ್ಗೆ ಚಾಲನೆ ಕೊಡೋದು ಮಾಡ್ತಾ ಇದ್ದೇವೆ. ಇದು ಯಾಕೆ ಅಂದರೆ ಪದೇ ಪದೇ ರೋಡು ಇದು ಏನು ಕಂಪ್ಲೇಂಟು ಬ್ಯಾಂಗ್ಳೂರಲ್ಲಿ, ರೋಡ್ಗಳು ಒಳ್ಳೆ ಕ್ವಾಲಿಟಿ ಇರೋದಿಲ್ಲ, ಬಾಳಿಕೆ ಬರೋದಿಲ್ಲ, ಮಳೆ ಬಂದರೆ ಬಾಯಿ ತಕ್ಕೋತವೆ ಅಂತ. ಸೊ ಈ ವೈಟ್ ಟಾಪಿಂಗ್ ಮಾಡೋದ್ರಿಂದ ಅಟ್ಲೀಸ್ಟ್ 25 ವರ್ಷ ಸುಭದ್ರವಾಗಿ ಕ್ವಾಲಿಟಿ ರೋಡು ಬಾಳಿಕೆ ಬರುತ್ತೆ. ಆದರೆ ಆಸ್ ಅ ಮೆಟ್ರೋ ರಿಪೋರ್ಟರ್ ನಾನೇ ಸರ್ ಮುಂಚೆ ಒಂದು 100 ಬಾರಿ ನಾನು ರಿಪೋರ್ಟ್ ಮಾಡಿರ್ತೀನಿ ಸರ್ ಅಬೌಟ್ ನಾಟ್ ರೋಡ್ ಕ್ವಾಲಿಟಿ. ಒಂದು ವಿಷಯ ಸರ್, ಈ ಏಜೆನ್ಸಿಗಳ ನಡುವಿನ ಒಂದು ಸಮನ್ವಯ, ಕೋಆರ್ಡಿನೇಷನ್, ಮತ್ತೆ ಬಿಬಿಎಂಪಿ ರೋಡ್ ಹಾಕಿ ಹೋದ್ರೆ ಬಿಡಬ್ಲ್ಯೂಎಸ್ಎಸ್ಬಿ ಆಗದ್ ಬಿಡುತ್ತೆ ಸರ್. ಆ ಇಶ್ಯೂಗೂ ಮುಚ್ಚಿ ಹೋದ್ರೆ ಬೆಸ್ಕಾಂ ಅವರು ಬಂದಾಗಿತ್ತಿದ್ರು ಸರ್. ಅಲ್ಲ, ಆ ಇಶ್ಯೂನು ಬರ್ತೇನೆ ನಾನು. ಈಗ ವೈಟ್ ಟಾಪಿಂಗ್ ಮಾಡೋವಾಗ ಏನು ಮಾಡ್ತೇವೆ, ತಾವು ನೋಡಿದ್ದೀರಾ, ಎಲ್ಲ ಈ ರೋಡ್ ಕಟ್ಟಿಂಗ್ನ ಬಿಸ್ನೆಸ್ ಏನೇನಿದೆ ಎಲ್ಲ ಯುಟಿಲಿಟೀಸನ್ನು ಶಿಫ್ಟ್ ಮಾಡಿ ಅದಕ್ಕೆ ಡಕ್ಟಿಂಗ್ ಮಾಡಿ ಆವಾಗ ವೈಟ್ ಟಾಪಿಂಗ್ ಮಾಡ್ತೇವೆ, ರೈಟ್? ವೈಟ್ ಟಾಪಿಂಗಲ್ಲಿ ಖರ್ಚು ಯಾಕೆ ಜಾಸ್ತಿ ಬರುತ್ತೆ? ರೋಡ್ದು ಖರ್ಚಲ್ಲ, ಈ ಸೌಲಭ್ಯಗಳು, ಬೇರೆ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಯುಟಿಲಿಟೀಸು, ಆ ಯುಟಿಲಿಟಿಗಳನ್ನು ಶಿಫ್ಟ್ ಮಾಡಿ ಅದಕ್ಕೆ ಪ್ರಾಪರ್ ಡಕ್ಟಿಂಗ್ ಮಾಡೋದ್ರಿಂದ ಆ್ಯಕ್ಚುಲಿ ಅದಕ್ಕೆ ಖರ್ಚು ಜಾಸ್ತಿ ಬರ್ತಾ ಇದೆ. ಯಾಕೆ ಅದು ಮಾಡಬೇಕು ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ರೋಡ್ ಕಟ್ಟಿಂಗನ್ನು ಅವಾಯ್ಡ್ ಮಾಡಬೇಕು ಪದೇ ಪದೇ ಅಂತೇಳಿ. ಯಾಕಂದ್ರೆ ನಾವು ನಾಟ್ ರಾಂಗ್, ಮೊನ್ನೆ ಗಾಂಧಿನಗರದಲ್ಲಿ ಇಂಥದ್ದು ಇನಾಗ್ರೇಟ್ ಮಾಡಿದ್ದೀವಿ. ಹೌದು, ಜಸ್ಟ್ ಒಂದು ಬ್ಯೂಟಿಫುಲ್ ಆಗಿ ಗಾಂಧಿನಗರದಲ್ಲಿ ದಿನೇಶ್ ಗುಂಡೂರಾವ್ ಅವರು ಭಾಳ ಆಸಕ್ತಿ ತಗೊಂಡು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು ಒಂದು ಸೈಡು ಮತ್ತು ಬೆಳೆಪೇಟೆ, ಕೆಂಪೇಗೌಡರ ಕಾಲದ ಬೆಳೆಪೇಟೆಯಲ್ಲಿ ಬ್ಯೂಟಿಫುಲ್ ಆಗಿ ಈ ವೈಟ್ ಟಾಪಿಂಗ್ ರೋಡನ್ನು ಹಿಂದೆ ಇದ್ದಿದ್ದು ನೋಡಿಬಿಟ್ರೆ ಇವತ್ತು ನಂಬಕ್ಕೆ ಆಗೋದಿಲ್ಲ ಮೊದಲು ಆ ಥರ ಇತ್ತು ಅಂತ. ಈಗ ಆ ರೀತಿಯಾಗಿ ರೀಡೆವಲಪ್ಮೆಂಟು ದಿನೇಶ್ ಗುಂಡೂರಾವ್ ಅವರು ಮಾಡಿಸಿದ್ದಾರೆ. ಸೊ ವೈಟ್ ಟಾಪಿಂಗ್ದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಈ ಕಾಸ್ಟ್ ಬಗ್ಗೆ ಕೆಲವರು ಟೀಕೆ ಮಾಡ್ತಾರೆ. ಸರ್ ವೈಟ್ ಟಾಪಿಂಗ್ ಕಾಸ್ಟ್ ಜಾಸ್ತಿ ಅಂತ. ಈಗ 25 ವರ್ಷ ಅದೇ ರೋಡ್ 5 ವರ್ಷ ನೀವು ಟಾವರ್ ಹಾಕಿದ್ರೆ ಅದರಲ್ಲಿ ಎಷ್ಟು ಖರ್ಚಾಗುತ್ತೆ 25 ವರ್ಷಕ್ಕೆ? ಅದಕ್ಕೆ ಅರ್ಧ ಖರ್ಚಿಗೆ ವೈಟ್ ಟಾಪಿಂಗ್ ಆಗೋಗುತ್ತೆ. ಪ್ಲಸ್ ವೈಟ್ ಟಾಪಿಂಗ್ ರೋಡ್ಸಲ್ಲಿ 2 ಬೆನಿಫಿಟ್ ಇದೆ. ರೋಡ್ ಒಂದೇ ಅಲ್ಲ, 25 ವರ್ಷ ಬಾಳಿಕೆ ಬರೋದು ಒಂದು ಕಾಂಪೊನೆಂಟ್, ಜನ ಅದನ್ನು ನೋಡ್ತಾ ಇದ್ದಾರೆ. ಆದರೆ ಯುಟಿಲಿಟಿ ಶಿಫ್ಟ್ ಆಗೋದ್ರಿಂದ, ಮಾಡರ್ನ್ ಅಪ್ರೋಚ್ ಸರ್, ಯುಟಿಲಿಟಿ ಶಿಫ್ಟ್ ಆಗೋದ್ರಿಂದ ಇದು ವರ್ಲ್ಡ್ ಸ್ಟ್ಯಾಂಡರ್ಡ್ನ ನಾವಿಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಪದೇ ಪದೇ ರೋಡ್ ಕಟ್ಟಿಂಗ್ ಅವಾಯ್ಡ್ ಆಗುತ್ತೆ. ಮೂರನೇದು ಭಾಳ ಇಂಪಾರ್ಟೆಂಟ್, ವೈಟ್ ಟಾಪಿಂಗಲ್ಲಿ ಯಾಕೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂದರೆ, ವೈಟ್ ಟಾಪಿಂಗ್ ಮಾಡಿರೋ ಕಡೆಯೆಲ್ಲ ಮೆಜಾರಿಟಿ 90% ಒಳ್ಳೆ ವಾಕಬಲ್ ಫುಟ್ಪಾತು ಕೂಡ ಆಗುತ್ತೆ. ನಾರ್ಮಲ್ ರೋಡ್ಗಳಲ್ಲಿ ನಾವು ಆ ಥರ ಎಲ್ಲೋ ಯಾರೋ ಒಬ್ಬರು ಇಂಟ್ರೆಸ್ಟ್ ತೊಗೊಂಡು ಮಾಡಿಸ್ಬೇಕಷ್ಟೇ. ಆದರೆ ವೈಟ್ ಟಾಪಿಂಗ್ ಡಿಸೈನಲ್ಲಿ ಫುಟ್ಪಾತು ಕೂಡ ಸ್ಟ್ಯಾಂಡರ್ಡೈಸ್ ಆಗಿರೋದ್ರಿಂದ ವಾಕಬಲ್ ಫುಟ್ಪಾತ್ ಆಗುತ್ತೆ, ಯುಟಿಲಿಟಿ ಶಿಫ್ಟಿಂಗ್ ಆಗುತ್ತೆ, ಇದೆಲ್ಲ ಆಗುತ್ತೆ. ಸೊ ಹಾಗಾಗಿ ಈಗ ಆಲ್ರೆಡಿ ಒಂದು 215 ಕಿಲೋಮೀಟ್ರ್ ಕಂಪ್ಲೀಷನ್ ಸ್ಟೇಜಲ್ಲಿದೆ. ಇನ್ನು 250 ಕಿಲೋಮೀಟ್ರ್ ವೈಟ್ ಟಾಪಿಂಗ್ ಮಾಡಿದ್ರೆ ಇದು ಒಂದು 25 ವರ್ಷ ಬಾಳಿಕೆ ಬರುವ ರೋಡ್ಗಳಾಗ್ತದೆ.
ಪ್ಲಸ್ ಪಾಟ್ ಹೋಲ್ಸು ಇವೆಲ್ಲ ಅವಾಯ್ಡ್ ಮಾಡ್ಬೋದು, ವಾಕಬಲ್ ಫುಟ್ಪಾತ್ಸು ಮಾಡ್ಬೋದು. ಜೊತೆಗೆ ಮುಖ್ಯಮಂತ್ರಿಗಳು ಒಂದು 5,000 ಕೋಟಿ ಬೆಂಗಳೂರಿನಲ್ಲಿ ಇವೆಲ್ಲ ಹೊರತುಪಡಿಸಿ ಬೇರೆ ರಸ್ತೆಗಳೇನಿದ್ದಾವೆ ಅವು ಇಂಟೀರಿಯರ್ ರೋಡ್ಸ್ ಇರ್ಬೋದು, ವಾರ್ಡ್ ಒಳಗಡೆ ಲೇಔಟ್ ಒಳಗಡೆ ರೋಡ್ಸ್ಗಳನ್ನು ಇಂಪ್ರೂವ್ ಮಾಡೋದಕ್ಕೆ ಒಂದು 5,000 ಕೋಟಿಯನ್ನು ಕೊಟ್ಟಿದ್ದಾರೆ. ಅವೆಲ್ಲವೂ ಕೂಡ ಈಗ ಕೆಲಸ ಆರಂಭ ಆಗಿದೆ ಸದ್ಯದಲ್ಲಿ. ಇನ್ನು ಬರೋ ಒಂದು 6-8 ತಿಂಗಳಲ್ಲಿ ಒಂದು 5,000 ಕೋಟಿ ರೋಡ್ಗಳ ಇಂಪ್ರೂವ್ಮೆಂಟಿಗೆ ಇವೆಲ್ಲ ಹೊರತುಪಡಿಸಿ ಈಗಿರೋ ಟಾರ್ ರೋಡ್ಗಳನ್ನು ಮತ್ತೆ ಮರು ಅಭಿವೃದ್ಧಿ ಮಾಡಲಿಕ್ಕೆ ಒಂದು 5,000 ಕೋಟಿ ಮಾಡ್ತೇವೆ. ಸೊ ಈ ತರಹ ನೀವು ಹೇಳ್ದಂಗೆ 6 months, 1 year, 2 years, 5 years, ಗೋಯಿಂಗ್ ಅಪ್ ಟು 7-8 ಈ ತರ ಒಂದು ಪ್ಲಾನ್ ಇಟ್ಕೊಂಡಿದ್ದೇವೆ. ಸೊ ಈ ಸಮಸ್ಯೆಗಳು ಈ ವೈಟ್ ಟಾಪಿಂಗ್ ವಿಷಯ ಬಂದಾಗ ಸರ್ ಸ್ವಲ್ಪ ಟೆಕ್ನಿಕಲಿ ತಿಳಿದಿರುವಂಥವ್ರು ಕೆಲವೊಂದ್ಸತಿ ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ ದ ಗ್ರೌಂಡ್ ಲೆವೆಲ್ ಆಫ್ ದ ಸಿಟಿ ಇಸ್ ಬೀಂಗ್ ರೇಸ್ಡ್. ಅಂದ್ರೆ ನಾವು ನೋಡಿದೀವಿ ಸರ್ ಆ ವೈಟ್ ಟಾಪಿಂಗ್ದು ಒಂದ್ ಸೈಡ್ ಆಗ್ಬೇಕಾದ್ರೆ ಮತ್ತೊಂದು ಸೈಡಲ್ಲಿ ವೆಹಿಕಲ್ಸ್ನ ಬಿಟ್ಟಿರ್ತಾರಲ್ಲ, ವೆನ್ ವಿ ಪಾಸ್ ನಾವು ನೋಡಿರ್ತೀವಿ 1 ಅಡಿ 1.5 ಅಡಿ ಇರ್ತದೆ. ಆಮೇಲೆ ದರ್ ಇಸ್ ಅ ಹ್ಯೂಜ್ ಗ್ಯಾಪ್ ಸರ್ ಇವತ್ತು ಎಕ್ಸಿಸ್ಟಿಂಗ್ ರೋಡಿಗೂ ಮತ್ತೆ ನಾವು ಯಾವ ಹೈಟ್ಗೆ ಆ ವೈಟ್ ಟಾಪಿಂಗ್ ಅನ್ನ ಮಾಡ್ತಿದೀವಿ. ಇದರ ಟೆಕ್ನಿಕಲ್ ಚಾಲೆಂಜಸ್ ಅಂಡ್ ಕಾನ್ಸಿಕ್ವೆನ್ಸಸ್ ನಾವು ಮುಂದಿನ ದಿನಗಳಲ್ಲಿ ಎದುರಿಸ್ತೀವಿ ಅಂತ. ಇಫ್ ಯು ಅಗ್ರಿ ಆರ್ ನಾಟ್ ಅಗ್ರಿ ಸರ್ ಪ್ಲೀಸ್. ಇಲ್ಲ, ಐ ಡೋಂಟ್ ಅಗ್ರಿ. ಇನ್ಫ್ಯಾಕ್ಟ್ ಇರೋದ್ರಲ್ಲಿ ಎಲ್ಲಿ ವೈಟ್ ಟಾಪಿಂಗ್ ಆಗಿದೆ ಅಲ್ಲಿ ಒಂದು ಸ್ಟ್ಯಾಂಡರ್ಡೈಸ್ ಆಗಿದೆ. ಈಗ ಅಟ್ಲೀಸ್ಟ್ ಮೊದಲು ಒಂದು ಸ್ಟ್ಯಾಂಡರ್ಡೇ ಇರಲಿಲ್ಲ. ಈಗ ಹೈಟು ಯಾಕೆ ಜಾಸ್ತಿ ಮಾಡಿ, ನೀವು ಒಂದು ಯೂನಿಫಾರ್ಮ್ ಫುಟ್ಪಾತನ್ನು ಮೇಂಟೈನ್ ಮಾಡಬೇಕಾದ್ರೆ ಒಂದು ಸ್ಟ್ಯಾಂಡರ್ಡೈಸ್ ಇರಬೇಕು. ಹಿಂದೆ ಹಳೆ ಫುಟ್ಪಾತ್ಗಳು ನೋಡಿ, ನನಗೆ ಕೆಲವ್ರು ಯಾರೋ ಒಬ್ಬರು ಒಳ್ಳೆ ಒಂದು ರಿಪೋರ್ಟ್ ಮಾಡಿದರು, ಮೋಸ್ಟ್ಲಿ ಡಿಜಿಟಲ್ ಪ್ರಿಂಟ್ ನ್ಯೂಸ್ ಔಟ್ಲೆಟ್ನವರು. ಸೊ ಈಗ ನಾವು ಇದನ್ನು ವೈಟ್ ಟಾಪಿಂಗ್ ಮಾಡೋವಾಗ ಇವೆಲ್ಲ ಸ್ಟ್ಯಾಂಡರ್ಡೈಸ್ ಆಗೋದ್ರಿಂದ ಅಲ್ಲಿ ಒಂದು ಪೆಡೆಸ್ಟ್ರಿಯನ್ ಆಕ್ಸೆಸ್ ಆಗ್ಬೋದು, ರೋಡ್ ಆಗ್ಬೋದು, ಮತ್ತು ಮಳೆ ನೀರು ಹೋಗಬೇಕು ಅಂತ ಹೇಳಿದ್ರೆ ಇದನ್ನು ರೋಡನ್ನು, ಈಗ ಬೆಂಗಳೂರಲ್ಲಿ ಕೆಲವು ಕಡೆ ಪ್ಲ್ಯಾಂಡ್ ಇದೆ, ಕೆಲವು ಕಡೆ ಅನ್ಪ್ಲ್ಯಾಂಡ್ ಏರಿಯಾಗಳು ಹೆಂಗಿದಾವೆ ಅಂದರೆ ನೀರು ಔಟ್ಲೆಟ್ಗಿಂತ ರೋಡ್ ಕೆಳಗಡೆ ಇದೆ. ಸೊ ನೀರು ಹೆಂಗೆ ಹೊರಗಡೆ ಹೋಗುತ್ತೆ? ಸೊ ಇವೆಲ್ಲ ಇಶ್ಯೂಗಳನ್ನು ನಾವು ಸಾಲ್ವ್ ಮಾಡಬೇಕಾದ್ರೆ ಕೆಲವು ಸ್ಟ್ಯಾಂಡರ್ಡೈಸೇಷನ್ ರಿಕ್ವೈರ್ಡ್ ಇರುತ್ತೆ. ಸೊ ಸಬ್ಸಿಕ್ವೆಂಟ್ಲಿ ಸ್ವಲ್ಪ ಸಿಟಿ ಆ ಲೆವೆಲ್ಗೆ ಮ್ಯಾಚ್ ಆಗುತ್ತೆ ಅಂತ ಮೆನಿ ಪೀಪಲ್ ಇನ್ಕ್ಲೂಡಿಂಗ್ ನಮ್ಮ ಬೆಂಗಳೂರು ಸೌತ್ MP ಆದ ತೇಜಸ್ವಿ ಸೂರ್ಯ ಅವರು ನಿಮ್ಮ ಬಳಿ ಬಂದು ಮಾತನಾಡಿದ್ರು ಕೂಡ ನೀವು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆದ ತಕ್ಷಣ ಐ ಬಿಲೀವ್ ಒನ್ ಆಫ್ ದ ಫಸ್ಟ್ ಪೀಪಲ್ ಟು ಕಮ್ ಫ್ರಮ್ ದಿ ಆಪೋಸಿಷನ್ ಅವ್ರು ಆಗಿದ್ರು. ನಿಮಗೆ ಒಂದಷ್ಟು ಪ್ರಸ್ತಾವನೆಯನ್ನ ಕೂಡ ಕೊಟ್ಟರು. ಹಾಗೆ ಸರ್ ಅವರಂತೆಯೇ ಎಷ್ಟೋ ಜನ ನಂಬಿದ್ದಾರೆ ಈ ಟನಲ್ ಅನ್ನೋದು ಮೇ ನಾಟ್ ಬಿ ದಿ ಓನ್ಲಿ ಸೊಲ್ಯೂಷನ್. ಮಾಸ್ ರ್ಯಾಪಿಡ್ ಟ್ರಾನ್ಸಿಟ್ ಅಂಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನ ನಾವು ತರಬೇಕು. ನೀವು ಟನಲ್ ಅಂತ ಮಾಡ್ತಿದ್ದೀರಿ, ಮತ್ತೆ ಲಾಲ್ಬಾಗ್ ಕೆಳಗಡೆ ಹೋಗ್ತಿರೋದು